ಗೋವಾದಲ್ಲಿ ಕನ್ನಡ ಭವನ ಆಗ್ತಾಯಿಲ್ಲ, ನೀವು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಗೋವಾದಲ್ಲಿ ಸುಮಾರು ಒಂದು 40 ವರ್ಷ ಗಂಟಲೆ ಇದ್ದ ಕನ್ನಡ ಭವನ ಆಗ್ಬೇಕಂತಂದು ಎಲ್ಲ ಕನ್ನಡಿಗರದ್ದು ಭಾಳ ಆಸೆ ಇತ್ತು. ಕನ್ನಡ ಸಂಘಟನೆಗಳು ಪ್ರತಿಯೊಂದು ಯಾವುದೋ ಫಂಕ್ಷನ್ ಮಾಡಲಿ ಏನೋ ಮಾಡಲಿ ಅಲ್ಲಿ ಕನ್ನಡ ಭವನ ಬಗ್ಗೆ ಭಾಳ ಚರ್ಚೆ ಇತ್ತು. ಆ ಕನ್ನಡ ಭವನವನ್ನು ಇವತ್ತು ನಮ್ಮ ಗಡಿನಾಡು ಪದಾಧಿಕಾರಿ ಇದ್ದ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಅವರು ಮತ್ತು ಎಲ್ಲರೂ ಕುಡ್ಕೊಂಡು ನಮ್ಮ ಅಧ್ಯಕ್ಷರು ಕುಡ್ಕೊಂಡು ಒಂದು ನಮ್ಮ ಗೋವಾ ಕನ್ನಡಿಗರಿಗೆ ಒಂದು ಖುಷಿ ವಿಷಯ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಎಲ್ಲರಿಗೆ ಈ ಮೂಲಕ ಮತ್ತು ಕರ್ನಾಟಕ ಗೋರ್ಮೆಂಟ್ಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕರ್ನಾಟಕದ ಇಲ್ಲಿ ಗೋವಾದಲ್ಲಿರೋಂಥ ಕನ್ನಡಿಗರು ಭಾಳ ಇದ್ದಾರೆ. ಅವರಿಗೆ ಒಂದು ಕನ್ನಡ ಭವನದ ಭಾಳ ಗರಜಿತ್ತು. ಅದಕ್ಕೋಸ್ಕರ ಕನ್ನಡ ಭವನ ಕೊಟ್ಟಿದ್ದಕ್ಕೆ ಅವರಿಗೆ ನಾವೆಲ್ಲ ಗೋವಾ ಕನ್ನಡಿಗರ ಪರವಾಗಿ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮುನ್ನಡೆಯಾಗಿ ಸಿದ್ದರಾಮಯ್ಯವರು ಅದನ್ನು ತೊಗೊಂಡು ಆ ಜಾಗವನ್ನು ತೋರಿಸಿ ಅವರು ಇದು ಮಾಡಿದ್ದಕ್ಕೆ ಅವ್ರಿಗೂ ಎಲ್ಲ ನಮ್ಮ ಕನ್ನಡಿಗರ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಗೋವಾದಲ್ಲಿರೋಂಥ ಕನ್ನಡಿಗರಿಗೆ ಸುಮಾರು ಕಡೆಗೆ ಭಾಳ ಪ್ರಯತ್ನ ಪಟ್ಟಿದ್ವಿ, ಆಗಿದ್ದಿಲ್ಲ. ಆದರೆ ಹಿಂದಿನ ಸರ್ಕಾರದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದಿದ್ರೆ ಆಗಿದ್ದಿಲ್ಲ. ಈಗಿನ ಸರ್ಕಾರ ಮಾಡಿದ್ದಕ್ಕೆ ಮತ್ತೊಮ್ಮೆ ನಾವು ಎಲ್ಲರ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಮತ್ತು ಇಲ್ಲಿ ನಮ್ಮ ಕರ್ನಾಟಕ ಜನರಿಗೆ ಯಾವ ರೀತಿ ಸೌಲಭ್ಯ ಸಿಗ್ಬೋದ್ರಿ? ಇಲ್ಲಿ ಅದೇ ಇನೇಗರು ನಮ್ಮ ಗಡಿನಾಡು ಪದಾಧಿಕಾರಿ ಅಂತ ಅವರೆಲ್ಲ ಹೇಳಿದ್ದಾರೆ. ಅದು ಯಾವ ಥರ ಇದೆ ಒಂದು ಸಮಿತಿ ಮಾಡ್ತೀವಿ, ಸಮಿತಿ ಮಾಡ್ಕೊಂಡು ಅದನ್ನು ಯಾವ ಥರ ರೂಪರೇಷೆ ತರಬೇಕಂತ ಅವ್ರು ಹೇಳಿದ್ದಾರೆ. ಅದು ಬಂದ ಮ್ಯಾಗ ಎಲ್ಲರೂ ಡಿಸಿಷನ್ ಮಾಡ್ತೀವಿ. ಇಲ್ಲೆಲ್ಲ ಕನ್ನಡಿಗರು ಗೋವಾದ ಕನ್ನಡಿಗರು ಕುಡಿಕಂತ ಕನ್ನಡ ಭವನ ಇವಾಗ ನಿರ್ಮಾಣ ಆಗ್ತಾಯಿದ್ದೀರಿ. ನೀವೆಲ್ಲ ಎಷ್ಟು ವರ್ಷದಿಂದ ನೀವು ಈ ಕನ್ನಡ ಭವನ ಬಗ್ಗೆ ನೀವೆಲ್ಲ ಕಷ್ಟ ಪಟ್ಟಿದ್ರೆ ಮಾಡಬೇಕಂತೇಳಿ, ಆದರೆ ಇವಾಗ ಆಗುವಂಥದ್ದು ಒಂದು ನಿರ್ಮಾಣ ಕಾರ್ಯ ಇದೆ. ಇಲ್ಲಿ ನೀವು ಇದ್ರ ಸಲುವಾಗಿ ಏನು ನೀವು ಹೇಳೋಕ್ಕೆ ಇಷ್ಟಪಡ್ತೀರಿ ಎಲ್ಲ ನಮ್ಮ ಕನ್ನಡ ಜನತೆಗೆ? ಎಲ್ಲ ಕನ್ನಡ ಆತ್ಮೀಯರಿಗೆ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಗಡಿನಾಡು ಪ್ರಾಧಿಕಾರ ಅಧ್ಯಕ್ಷರಾದಂಥ ಬೇವನ್ನವರದವರು, ನಮ್ಮ ಪ್ರಕಾಶ್ ತಳ್ಳಿಯವರು, ಸಿದ್ದಣ್ಣ ಮೆಟ್ಟಿಯವರು ಇದರ ಬಗ್ಗೆ ಭಾಳದಿಂದ ಹೋರಾಡ್ತಾಯಿದ್ದರು. ಅದು ನಮ್ಮದು ಕನಸು ಭಾಳದಿಂದ ಇತ್ತು. ನಾನು ಸುಮಾರು ಕನ್ನಡ ಸಂಘ ಅಧ್ಯಕ್ಷ ಆಗಿ 10 ವರ್ಷ ಆಯಿತು. ನಮ್ಮ ಬರೀ ಕನ್ನಡ ಭವನ ಕಟ್ಟಬೇಕು ಅನ್ನೋ ಬರೀ ಭಾವನೆ ಇತ್ತು. ಬರೀ ಬೆಂಗಳೂರು ಹೋಗೋದು, ಅಲ್ಲಿ ಹೋಗೋದು, ಅವ್ರು ಬಂದಾಗ ಲೆಟ್ರ್ ಕೊಡೋದು, ಯಾರೂ ಕ್ರಮ ತೊಗೊಳ್ಳಿಲ್ಲ. ಆದರೂ ನಮ್ಮ ಕರ್ನಾಟಕ ಗೌರ್ಮೆಂಟಿಗೆ ನಾನು ಅತ್ಯಂತ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದ ಇಷ್ಟಪಡ್ತೀನಿ. ಗೋವಾ ಕನ್ನಡಿಗರ ಪರವಾಗಿ ನಮಗೆ ಇದು ಮಾಡಿಕೊಟ್ಟಿದ್ದು ಭಾಳ ಒಂದು ಖುಷಿ ಅನಿಸ್ತೈತೆ. ನಮಗೆಲ್ಲ ಕನ್ನಡಿಗರು ಭಾಳ ಖುಷಿ ಆದರೆ ಈ ಎಲ್ಲ ಕನ್ನಡ ನಮಗೆ ಗೋವಾದಿದ್ದಂಥ 4 ಲಕ್ಷ ಜನ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದ ಇಷ್ಟಪಡ್ತಿದ್ದೇನೆ. ಇದೇ ಥರ ಇನ್ನೂ ಒಂದು ಭವನ ಆಗಲಿ ಅಂತ ಬಯಸ್ತಿದ್ದೇವೆ. ನಾವು ಏನಪ್ಪ ಅಂದ್ರೆ ಇದು ಹಿಂಗೆ ನಾವು ಕನ್ನಡ ಒಕ್ಕಡದೇವೆ ಅಂತ ಅವ್ರಿಗೆ ಗೊತ್ತಾಗಬೇಕು. ನಮ್ಮ ಕನ್ನಡ ಗೋವಾ ಯಾವ ಥರ ಇದಾರೆ ಅಂಥೇಳಿ ಅವ್ರಿಗೆ ಮನಸ್ಸಿಗೆ ಒಂದು ಖುಷಿ ಆಗ್ಬೇಕು. ಇಲ್ಲಪ್ಪ ಭಾಳ ಚೆಂದ ಅದಾರ ಅಂಥೇಳಿ ನಾವು ಸದಾ ಎಲ್ಲರೂ ಒಕ್ಕಟ್ಟಿರ್ತೀವಿ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಆದರೆ ಇವತ್ತು ಜಾಗ ತೊಗೊಂಡು ಇದೆಲ್ಲ ರಿಜಿಸ್ಟರ್ ಮಾಡಿದ್ದಕ್ಕೆ ನಮ್ಮದೊಂದು ಅವ್ರಿಗೆ ಧನ್ಯವಾದ. ಯಾಕಪ್ಪ ಅಂತ ಹೇಳಿದರೆ ಎಲ್ಲ ನಾವು ಕನ್ನಡ ಕುಡ್ಕೊಂಡು ದುಡ್ಡು ಹಾಕ್ಬೇಕಾಗಿತ್ತು. ಆದರೂ ನಮಗೆ ಗೋರ್ಮೆಂಟು ದುಡ್ಡು ಕೊಟ್ಟು ಎಲ್ಲ ಖರೀದಿ ಮಾಡಿದ ಬಳಿಕ ನಾವು ಅಂತಿಂತ ಅವರಿಗೆ ಧನ್ಯವಾದ ಇಷ್ಟಪಡ್ತೀವಿ ಸಿದ್ದರಾಮಯ್ಯ ಸಾಹೇಬರಿಗೆ. ಅದೇ ರೀತಿ ಪ್ರಕಾಶ್ ಅವರಿಗೆ, ಆಮೇಲೆ ನಮ್ಮ ಬೇವನ್ನೂರು ಸಾಹೇಬರಿಗೆ, ಸಿದ್ದಣ್ಣ ಮೆಟ್ಟಿಯವರಿಗೆ ಅದಂತ ನಮ್ಮ ಧನ್ಯವಾದ ಇಷ್ಟಪಡ್ತಿದ್ದೀನಿ.